ನಾಯಕತ್ವದ್ದೇ ಪ್ರಮುಖವಾಗಿ ಚರ್ಚೆ ಆಗ್ತಿರೋದು ಇದು ಒಂದು ಪಾರ್ಟು. ಸೆಕೆಂಡ್ ಪಾರ್ಟು ನಾಯಕತ್ವ ಏನಿದ್ರೂ ಮೊನ್ನೆ ಮುಖ್ಯಮಂತ್ರಿಯವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ನಮ್ಮ ಪಕ್ಷದ ಅಧ್ಯಕ್ಷರು ಡೆಪ್ಟಿ ಸಿ ಎಮ್ ಹೇಳಿದ್ದಾರೆ, ಹೈಕಮಾಂಡೇ ಅಂತಿಮ ತೀರ್ಮಾನ, ಹೈಕಮಾಂಡೇ ಏನಾದ್ರೂ ತೀರ್ಮಾನ ತಗೊಳುತ್ತೆ, ಅದಕ್ಕೆ ನಾವಿಬ್ಬರು ಬದ್ಧ ಅಂತ ಹೇಳಿದ್ದಾರೆ. ಅದರಿಂದ ಪ್ರಶ್ನೆನೇ ಉದ್ಭವ ಆಗಲ್ಲ. ನಾನಂತ ಅನ್ಕೊಳ್ಳೋದು, ನಾವೆಲ್ಲ ಚರ್ಚೆ ಮಾಡೋವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಬ್ಬರೂ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಹೈಕಮಾಂಡ್ ಜೊತೆ ನಮ್ಮನ್ನೆಲ್ಲನೂ ಒಟ್ಟುಗೂಡಿಸಿ, ಕಾರ್ಯಕರ್ತರು ಒಟ್ಟುಗೂಡಿಸಿ ಭಾಳ ಕಷ್ಟಪಟ್ಟು ಹೋರಾಟ ಮಾಡಿ ಇಬ್ಬರು ಅಧಿಕಾರಕ್ಕೆ ತಂದಿದ್ದಾರೆ. ಸೊ ಇಬ್ಬರೂ ಅವತ್ತಿಂದ ಇವತ್ತವರೆಗೂ ಸತಾಯಗತಾಯ ಬಿ ಜೆ ಪಿಯವರು, ಜೆ ಡಿ ಎಸ್ಸರು, ಮಾಧ್ಯಮದವರು ಏನಾರು ಮಾಡಿ ಡಿಫರೆನ್ಸ್ ಮಾಡಬೇಕು ಅಂತ ಭಾಳ ಪ್ರಯತ್ನ ನಡೀತಾ ಇದೆ. ಯಾವ ಪ್ರಯತ್ನದಲ್ಲೂ ಪಾಪ ಮೀಡಿಯಾದವರು ಸಕ್ಸಸ್ ಆಗಿಲ್ಲ, ಜೆ ಡಿ ಎಸ್ ಅವರು ಸಕ್ಸಸ್ ಆಗಿಲ್ಲ, ಬಿ ಜೆ ಪಿಯವರು ಸಕ್ಸಸ್ ಆಗಿಲ್ಲ. ಅವರಿಬ್ಬರೂ ಅನ್ಯೋನ್ಯವಾಗಿ ಒಂದು ದಿವಸನೂ ಈ ಕಡೆ ಮುಖ ತಿರುಗಿಸಿಲ್ಲ ಇಬ್ಬರೂ. ಅವರಿಗೆ ಇಬ್ಬರಿಗೂ ಪಕ್ಷದ ಹೈಕಮಾಂಡ್ ಮೇಲೆ ಅಪಾರವಾದಂಥ ಗೌರವ, ನಂಬಿಕೆ ಇದೆ. ಸಿದ್ದರಾಮಯ್ಯನವ್ರಿಗೂ ಇದೆ, ಡಿ ಕೆ ಶಿವಕುಮಾರ್ಗೂ ಇದೆ. ಜೊತೆಗೆ ಪಾರ್ಟಿ ಯಾವತ್ತೂ ಡ್ಯಾಮೇಜ್ ಆಗಬಾರ್ದು ಅನ್ನೋದು ಅವರಿಬ್ಬರ ಒಂದು ಅಲ್ಟಿಮೇಟ್ ಇದು. ಸೊ ಮತ್ತೆ ಪವರಿಗೆ ತರೋ ಅಂಥ ಕೆಲಸನೂ ನಾವು ಮಾಡಬೇಕು ಅನ್ನೋ ಜವಾಬ್ದಾರಿನೂ ಸಹ ಅವ್ರು ನಿರ್ವಹಿಸ್ತಾರೆ. ಅನೇಕ ಬಾರಿ ನಮಗೆಲ್ಲ ಅನೇಕ ಮಾರ್ಗದರ್ಶನ ಕೊಡ್ತಾಯಿದ್ದಾರೆ. ಅನೇಕ ಜಿಲ್ಲೆಯಲ್ಲಿ ವ್ಯತ್ಯಾಸ ಇದ್ದರೆ ಅಥವಾ ಪಕ್ಷ ಸಂಘಟನೆ ಇದ್ದರೆ ಅಥವಾ ಡಿಪಾರ್ಟ್ಮೆಂಟ್ಗಳೆಲ್ಲ ಮಾಡೋ ಅಂಥದ್ದಿದ್ದರೆ ಇಬ್ಬರೂ ಕ್ಯಾಬಿನೆಟಲ್ಲಿ ಸಿ ಎಮ್ಮು ನಿರಂತರವಾಗಿ ನಮಗೆಲ್ಲ ಅಡ್ವೈಸ್ ಮಾಡ್ತಿರ್ತಾರೆ. ಅದರಿಂದ ಬಹುಶಃ ಒಂದು ರೀಶಪ್ಪಲ್ಲೂ ಅದು ಯಾವುದೇ ಪ್ರಾಬ್ಲಮ್ ಇಲ್ಲ, ನಥಿಂಗ್ ಪ್ರಾಬ್ಲಮ್, ಅಥವಾ ಯಾರೂ ವಿರೋಧ ಇಲ್ಲ ರೀಶಫಲ್ ಮಾಡಲಿಕ್ಕೆ. ಸೊ ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆಲ್ಲರೂ ಬದ್ಧರಾಗಿದ್ದಾರೆ. ಬಟ್ ಈ ಅಧಿಕಾರ ಇದು ನಾಯಕತ್ವ ಬದಲಾವಣೆ ಏನಿದ್ರೂ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಪಕ್ಷದ ಹೈಕಮಾಂಡ್ ಅವ್ರು 3 ಜನ ಮುಂದೆನೇ ತೀರ್ಮಾನ ಆಗುತ್ತೆ ವಿನ ಎಲ್ಲೂ ಇದು ಬೀದಿಗೆ ಬರುವಂಥ ಪರಿಸ್ಥಿತಿ ಬರಲ್ಲ. 100ಕ್ಕೆ 1,00,000% ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಲ್ಲವೂ ಕ್ಲಿಯರಾಗಿ. ಸೊ ಮುಂದುವರಿತಾರೋ, ಬದಲಾವಣೆ ಮಾಡ್ತಾರೋ, ಇವ್ರು ಆಕ್ಸೆಪ್ಟ್ ಮಾಡ್ತಾರೋ, ಇವ್ರನ್ನ ಆಕ್ಸೆಪ್ಟ್ ಮಾಡ್ತಾರೋ, ಅದೆಲ್ಲ ಅದು ಇಬ್ಬರು ಮಧ್ಯದಲ್ಲಿರುತ್ತೆ. ಸುಮ್ಮನೆ ಏನಾಗುತ್ತೆ ರಾಜಕಾರಣ ಅಂತ ಅಂದಮೇಲೆ ಚರ್ಚೆ ಮಾಡದೇ ಇರೋದಕ್ಕೆ ಸಮಾಧಾನ ಇರೋಲ್ಲ. ವಿರೋಧ ಪಕ್ಷದವರು ಇದೆ. ಈಗ ಪಾಪ ವಿರೋಧ ಪಕ್ಷದಲ್ಲಿ ಇವತ್ತು ಏನಾಗಿದೆ, ವಿಜಯೇಂದ್ರವರು ಅಧ್ಯಕ್ಷರಿದ್ದಾರೆ. ಅಧ್ಯಕ್ಷರು ಬದಲಾವಣೆ ಹೋಗಿ 1 ವರ್ಷ ಆಯಿತು. ಬದಲಾವಣೆನೂ ಮಾಡಲಿಲ್ಲ, ಅವರೇ ಕಂಟಿನ್ಯೂ ಅಂತೂ ಹೇಳಿಲ್ಲ. ಇದಕ್ಕೆ ನಮಗೇನು ಅವಶ್ಯಕತೆ ಇದೆಯಾ ನಾವು ಕೇಳಲ್ಲ. ಅವ್ರು ಹೇಳಿದಾಗ ನಾವು ಹೇಳಬೇಕಾಗತ್ತೆ ಅಷ್ಟೇ. ಅದು ಬಿಟ್ಟು ಅದಾದಮೇಲೆ ಬಹುಶಃ ಮತ್ತೊಂದು ಈಗ ರಮೇಶ್ ಜಾರಕಿಹೊಳಿ ಇರ್ಬೋದು, ಈ ಯತ್ನಾಳ್ ಇರ್ಬೋದು, ನಮ್ಮ ಕುಮಾರ್ ಬಂಗಾರಪ್ಪ ಇವ್ರದ್ದೆಲ್ಲ ಒಂದು ಟೀಮ್ ಕಟ್ಕೊಂಡು ಇದು ಮಾಡಿದ್ರು. ಏನಾಯಿತು? ಏನು ಕಂಟ್ರೋಲ್ ಮಾಡಿದಾರ? ಈಗ ಮೊನ್ನೆ ಯತ್ನಾಳವರು ಸಸ್ಪೆಂಡ್ ಮಾಡವ್ರೆ. ಮದ್ದೂರಿನಲ್ಲಿ ಯಾವುದೋ ಒಂದು ಇಶ್ಯೂಗೆ 3-4 ಸಾವಿರ ಜನ ಸೇರ್ತಾರೆ. ನಾನು ಕೇಳಿದೆ, ಯಾರು ಈ 3-4 ಸಾವಿರ ಜನ ಎಲ್ಲಿಂದ ಬಂದರು ಅಂತ. ಎಲ್ಲ ಬಿ ಜೆ ಪಿ RSS ಬ್ಯಾಕ್ಗ್ರೌಂಡಿಂದ ಜನ ಕಳಿಸೋದು ಅಂತ. ಅವ್ರನ್ನ ಸಸ್ಪೆಂಡ್ ಮಾಡಿದ್ಮೇಲೂ ಬಿ ಜೆ ಪಿ ಅವ್ರ ಜೊತೆಲಿದೆ, ಅವ್ರ ಸಂಘಟನೆ ಅವ್ರ ಜೊತೆಲಿದೆ. ಏನಾಗುತ್ತೆ, ನಾವು ಸಣ್ಣ ಪುಟ್ಟದೇನೋ ಅಲ್ಲಿ ಇಲ್ಲಿ ಡಿಸ್ಕಸ್ ಮಾಡ್ಬೋದು ನಮ್ಮವರು. ನಮಗಿಂತ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಬಿ ಜೆ ಪಿ ಪಕ್ಷದ ಆಂತರಿಕವಾದಂಥ ವಿಚಾರ, ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ನಮ್ಮ ಅಶೋಕು ಅಶ್ವತ್ಥನಾರಾಯಣ ಚೆನ್ನಾಗವ್ರ, ಅಶೋಕು ವಿಜೇಂದ್ರ ಚೆನ್ನಾಗವ್ರ, ಬಸವರಾಜ ಬೊಮ್ಮಾಯಿ ವಿಜೇಂದ್ರ ಚೆನ್ನಾಗವ್ರ. ಒಬ್ರಿಗೊಬ್ರಿಗೆ ಅವರಲ್ಲೇ ದೊಡ್ಡ ಇದು ನಡೀತದೆ. ನಮ್ಮಲ್ಲಿ ಒಂದು ಕಡೆ ಕೂರ್ತೀವಿ, ಕಾಫಿ ಕುಡಿತೀವಿ, ತಿಂಡಿ ತಿಂತೀವಿ, ಚೆನ್ನಾಗಿದ್ದೀವಿ, ಮಾತಾಡ್ಕೊಂಡು ಹೋಗ್ತೀವಿ. ಇವ್ರು ಹೇಳಿದಾಗ ಮಾತನಾಡಿದಾಗ ಬಾಯಿ ತಪ್ಪೇನಾರ ಅಂದರೆ ಅದನ್ನೇ ಒಂದು ನ್ಯೂಸ್ ಆಗುತ್ತೆ ಅಷ್ಟೆ. ಬಟ್ ನಮಗೆ ಬಿ ಜೆ ಪಿ ಕಂಪೇರ್ ಮಾಡೋದಾದರೆ ನಮ್ಮ ಪಕ್ಷದಲ್ಲಿ ಆಂತರಿಕವಾದಂಥ ಕಿತ್ತಾಟ ಹೆಚ್ಚಿಗೆ ಇಲ್ಲ. ನಮ್ಮಲ್ಲಿ ರೀಶಫಲ್ ಇದೆ, ರೀಶಫಲ್ ಮಾಡ್ತೀನಿ ಅಂತ ಹೇಳಿದರೆ ರೀಶಫಲ್ ಮಾಡ್ತಾರೆ.